ಹಲೋ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದು ಬಂದುಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಾನು ಮಾರ್ನಿಂಗ್ ಎಂದಿನಂತೆ ನನ್ನ ಮುಂಜಾನೆ ಸ್ಟಾರ್ಟ್ ಆಗೋದೇ ವಾಕಿಂಗಿಂದ. ಸೊ ಅದೇ ಥರ ನಾನು ವಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಯಾರೆಲ್ಲ ಡಯೆಟ್ನ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅವರಿಗೆ ನನ್ನ ಕಡೆಯಿಂದ ಒಂದು ಟಿಪ್ಸ್. ಅಂದರೆ ರಾತ್ರಿ ಹೊತ್ತು ನೀವು ಮಲ್ಕೋತೀರಲ್ವ, ಮಲಗೋದಕ್ಕಿಂತ ಮುಂಚೆ ನಾಳೆಗೆ ಎಷ್ಟು ಲೀಟರ್ ನೀರು ಕುಡಿತೀರಾ, ಸೊ ಅಷ್ಟು ನೀರನ್ನು 2 ಲೀಟ್ರು ಇಲ್ಲ 3 ಲೀಟ್ರು ನೀರು ಕುಡಿತೀರಾ ಅಲ್ವಾ, ಸೊ ಅಷ್ಟನ್ನು ಒಂದು ಚರಟ್ಲಿಗೆ ತೊಗೊಂಡ್ಬಿಡಿ. ಆ ಚರಟ್ಲಲ್ಲಿ ಸ್ವಲ್ಪ ಸೌತೆಕಾಯಿನ ಸ್ಲೈಸ್ ಮಾಡಿಬಿಟ್ಟು ಒಂದು 4-5 ಪೀಸ್ನ ನೀರೊಳಗಡೆ ಹಾಕಿ ಅದೇ ನೀರಿಗೆ, ಮತ್ತು ನಿಂಬೆಹಣ್ಣನ್ನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಅದರೊಳಗಡೆ ಹಾಕಿ, ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಸೊ ಇಷ್ಟನ್ನು ನೆನೆ ಹಾಕಿಬಿಟ್ಟು ಮಾರ್ನಿಂಗ್ ನೀವು ಬೆಳಗ್ಗಿಂದ ಸಂಜೆವರೆಗೂ ಅದೇ ನೀರನ್ನ ಕುಡಿತಾ ಬಂದರೆ ಸೊ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದು ನಾನು ಮುಂಚೆ ಫಾಲೋ ಅಪ್ ಮಾಡ್ತಾಯಿದ್ದೆ, ಬಟ್ ಈಗ ನನಗೆ ಕೋಲ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೀಗ ಮಾಡ್ತಾ ಇಲ್ಲ. ಇಲ್ಲಿ ಬಂದು ಅದನ್ನು ಯಾರಾದರೂ ಡಯೆಟನ್ನು ಫಾಲೋ ಅಪ್ ಮಾಡ್ತಿದ್ರೆ ಅದನ್ನು ಫಾಲೋ ಅಪ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಈಗ ಬಂದು ನಂದು ವಾಕಿಂಗ್ ಎಲ್ಲ ಮುಗೀತು, ಕೆಲಸ ಎಲ್ಲ ಆಯಿತು. ಫ್ರೆಶ್ ಅಪ್ ಆದಮೇಲೆ ನಾನು ಕೂಡ ಒಂದು ಲೋಟ ಬಿಸಿನೀರು ಇದೆ, ನಾನು ಡೈಲಿ ಇದೇ ಲೋಟದಲ್ಲಿ ಬಿಸಿನೀರು ಕುಡಿಯೋದು. ಸೊ ನಾನು ನೀರು ಕುಡಿಯೋದಕ್ಕೆ ಮಾತ್ರ ನಾನು ಟೈಮ್ ತೊಗೊಳ್ತೀನಿ. ಸೊ ಕುಡ್ದೆಲ್ಲ ಆದಮೇಲೆ ಅಪ್ಪಾಜಿ ಮತ್ತು ಅಮ್ಮ ಇಬ್ಬರೂ ಕೂಡ ಅವರು ಬಿಸಿನೀರು ಕುಡಿತಾರೆ. ಸೊ ಅವರಿಗೋಸ್ಕರ ಅವರು ಫಿಲ್ಟರ್ ವಾಟರ್ ಕುಡಿಯೋದಿಲ್ಲ, ಸೊ ಅವರು ಬೋರ್ ನೀರು ಅಷ್ಟೇ ಕುಡಿಯೋದು. ಅದಕ್ಕೋಸ್ಕರ ಅವರಿಗೆ ಬೇರೆ ಚರಟ್ಲಲ್ಲಿ ಕಾಸ್ತಿದ್ದೀನಿ, ನಾನು ಕೆಟಲಲ್ಲೇ ಕಾಸ್ಕೊಳ್ತೀನಿ. ಸೊ ಅಪ್ಪಾಜಿಗೆ ಒಂದು ಲೋಟ, ಇನ್ನೊಂದು ಲೋಟದಲ್ಲಿ ಅಮ್ಮಂಗೆ ಹಾಕಿ ಕೊಡ್ತಾಯಿದ್ದೀನಿ. ಸೊ ಇವರು ಡೈಲಿ ಒಂದು ಗ್ಲಾಸ್ಗೆ 1 ಸ್ಪೂನಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ ಆ ಪೌಡರ್ನ ಹಾಕ್ಕೊಳ್ತಾರೆ. ಅಂದರೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಳ್ತಾರೆ. ಸೊ ಅದು ಏನಂದರೆ ಜೀರಿಗೆನ ಹುರಿದುಬಿಟ್ಟು ಪುಡಿ ಮಾಡ್ಕೊಳ್ಳೋದು, ಕರ್ಬೇವಿನ ಸೊಪ್ಪನ್ನು ಪುಡಿ ಮಾಡ್ಕೊಳ್ಳೋದು, ಮತ್ತು ಅಗಸೆ ಬೀಜನೂ ಪುಡಿ ಮಾಡಿಕೊಂಡು ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಡೈಲಿ ಒಂದೊಂದು ಸ್ಪೂನು ನೀರಿಗೆ ಹಾಕ್ಕೊಳ್ತಾರೆ ಅವರು. ಸೊ ಮತ್ತು ಆ ಕಡೆ ಬಂದುಬಿಟ್ಟು ನಾನು ಕುಕ್ಕರಲ್ಲಿ ಜವಳಿಕಾಯಿ ಮತ್ತು ಹೆಸ್ರು ಕಾಳು ಎರಡನ್ನೂ ಬೇಯೋದಕ್ಕೆ ಇಟ್ಟಿದ್ವಿ, ಅದು ವಿಷಲ್ ಆಯಿತು. ಸೊ ನಂದು ನೀರೆಲ್ಲ ಕುಡ್ದು ಆದಮೇಲೆ ನಾನು ಹಾಲು ಕಾಸ್ಕೊಂಡೆ. ಹಾಲು ಕಾಸ್ಕೊಂಡ್ಬಿಟ್ಟು ನಾನು ಹಾಲು ಅಡುಗೆ ಮಾಡ್ತಾನೆ ಕುಡಿದ್ಬಿಡ್ತೀನಿ, ಅದಕ್ಕೆ ಸಪ್ರೇಟ್ ಟೈಮ್ ತಗೊಳ್ಳಲ್ಲ. ಸೊ ಸಾಂಬಾರಿಗೆಲ್ಲ ಬೇಯಕ್ಕೆ ಇಟ್ಟಾದಮೇಲೆ ಅದು ವಿಷಲ್ ಕಮ್ಮಿ ಆಗಲಿ ಅಂತ ಹೇಳಿಬಿಟ್ಟು, ಪ್ರೆಷರ್ ಕಮ್ಮಿ ಆಗಲಿ ಅಂತ ಇನ್ನೊಂದು ಒಲೆಯ ಮೇಲೆ ಏನು ಮಾಡಿದೆ, ಅನ್ನಕ್ಕೆ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ಅನ್ನಕ್ಕೆ ಇಟ್ಕೊಂಡೆ. ಸೊ ಈ ಕಡೆ ಒಲೆಯಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಮತ್ತು ಬೆಳ್ಳುಳ್ಳಿ, ಸೊ ದಪ್ಪಗೆ ಹೆಚ್ಚಿರೋ 2 ನೀರುಳ್ಳಿ ಗೆಡ್ಡೆ, ಸೊ ಇಷ್ಟನ್ನು ಹೆಚ್ಕೊಂಡ್ಬಿಟ್ಟು ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಫ್ರೈ ಆಗಲಿ ಅಂತ ಬಿಟ್ಬಿಟ್ಟು ಒಂದು ಜಾರಿಗೆ ನಾನು ಸ್ವಲ್ಪ ಕಾಯಿ ತುರಿ, 2 ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಸ್ಪೂನಷ್ಟು ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಇಲ್ಲಿ ಬಾಣಲಿನಲ್ಲಿ ಆಗೋಯ್ತು ಅದನ್ನು ಫ್ರೈ ಮಾಡಿ. ಸೊ ಲಾಸ್ಟಲ್ಲಿ ನಾನು 2 ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ, ಮುಂಚೆನೇ ಹಾಕ್ಕೊಂಡ್ರೆ ಒತ್ತೋಗ್ಬಿಡುತ್ತೆ ಜೀರಿಗೆ. ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಸೊ ಈಗೇನು ಹುರಿದಿದ್ದೀವಲ್ವ ಅಷ್ಟನ್ನು ಸಹ ಜಾರ್ ಒಳಗಡೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ, ಅಂದರೆ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಅಂತ. ಇವತ್ತು ಮಾಡ್ತಿರೋದು ಬಸ್ಸಾಂಬಾರು, ಜವಳಿಕಾಯಿ ಮತ್ತು ಹೆಸರು ಕಾಳಿನ ಬಸ್ಸಾಂಬಾರು ಮಾಡ್ತಿದ್ದೀವಿ. ಸೊ ಇದಕ್ಕೆ ಮತ್ತು ಕಾಳು ಹಾಕ್ಕೊಳ್ಬೇಕಲ್ವ ಸ್ವಲ್ಪನ ಸಾಂಬಾರಿಗೆ, ಇಲ್ಲಾಂದರೆ ತೆಳು ಬರುತ್ತೆ, ಚೆನ್ನಾಗಾಗಲ್ಲ, ಅದು ಬಸ್ಸಾಂಬಾರು ಅಂತ ಅನಿಸಲ್ಲ. ಸೊ ಈಗ ಕುಕ್ಕರಲ್ಲಿ 2 ವಿಷಲ್ ಆಗಿ ಚವಳಿಕಾಯಿ ಮತ್ತು ಹೆಸ್ರು ಕಾಳು ಬೆಂದಿತ್ತಲ್ವ, ಸೊ ಈಗ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ, ಅಷ್ಟೇ ಸೋಸ್ಕೊಳ್ತಾ ಇದ್ದೀನಿ ನಾನು. ಆ ನೀರನ್ನು ಮತ್ತೆ ಎಸೆಯೋದಿಲ್ಲ, ಮತ್ತು ಸಾಂಬಾರಿಗೆ ಹಾಕ್ಕೊಳ್ಳೋದು. ಇದರಲ್ಲಿ ಸ್ವಲ್ಪ ಕಾಳನ್ನ ಸಾಂಬಾರಿಗೆ ಅಂತ ತಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಕಾಳು ಹಾಗೆ ತಿನ್ನೋದಕ್ಕೆ ಅಂತ ಹೇಳಿ ಇಲ್ಲಿ ಒಗ್ಗರಣೆ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇಲ್ಲಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಫ್ರೈ ಮಾಡೋದಕ್ಕಷ್ಟೇ, ಕಾಳನ್ನ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ. ಮತ್ತು ಸ್ವಲ್ಪ ಈರುಳ್ಳಿ, ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕ್ಕೊಂಡ್ಬಿಟ್ಟು ಮಿಕ್ಕಿದ ಕಾಳಿತ್ತಲ್ವ, ಸೊ ಅದನ್ನು ಹಾಕಿ ಫ್ರೈ ಮಾಡಿಬಿಟ್ಟೆ, ಸ್ವಲ್ಪ ಮಾಗಿಸ್ಬಿಟ್ಟು ಎತ್ತಿಟ್ಟೆ. ಅದಕ್ಕೆ ಸ್ವಲ್ಪ ಕಾಯಿನ ಸೇರಿಸ್ಕೊಂಡು ತಿನ್ನೋದಷ್ಟೇ. ಸೊ ಇಲ್ಲಿ ಬಂದುಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ತಪ್ಪಲಿಗೆ 2 ಸ್ಪೂನಷ್ಟು ಎಣ್ಣೆ, ಮತ್ತು ಸಾಸಿವೆ ಸ್ವಲ್ಪ, ಮತ್ತು ಇದಕ್ಕೂ ಕೂಡ ಒಣಮೆಣ್ಸಿನ್ಕಾಯಿ
ಹಾಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡೆ. ಸೊ ಇಲ್ಲಿ ನಾನು ಮುಂಚೆನೇ ಹುಣಸೆ ಹಣ್ಣನ್ನ ನೆನೆ ಹಾಕ್ಬಿಟ್ಟು ಅದ್ರ ರಸ ತಗೊಂಡು ಇಟ್ಕೊಂಡಿದ್ದೆ. ಅದನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಅದು ಕುದ್ದು ಆದಮೇಲೆ ಸೊ ಇಲ್ಲಿ ರುಬ್ಕೊಂಡಿದ್ದೆ ಅಲ್ವಾ ನಾನು, ಸೊ ಅದನ್ನು ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಮತ್ತು ಮಿಕ್ಕಿದ ಕಾಳನ್ನೆಲ್ಲನೂ ಕೂಡ ರುಬ್ಬಿಟ್ಟು ಅದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಈಗ ಸಾಂಬಾರಿಗೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ರುಬ್ಬೋದಕ್ಕೆಲ್ಲ ರಸನೇ ಯೂಸ್ ಮಾಡ್ಕೊಳ್ತೀನಿ. ಅಂದರೆ ಸಾಂಬಾರಿಗೆ ಅಷ್ಟೇ ಸಾಕಾಗುತ್ತೆ ಅಂತ ಹೇಳಿ, ಮತ್ತು ನೀರು ಹಾಕ್ಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಬೇಕಂದರೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ಅಂತ ಗಟ್ಟಿ ಆದರೆ. ಸೊ ಅದಕ್ಕೆ ಇಲ್ಲಿ ರಸನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಸಿಗೆ ಹಾಕೋದಕ್ಕೆ. ಸೊ ಎಲ್ಲ ರುಬ್ಬಿ ಆಯಿತು. ಈಗ ಮಿಕ್ಕಿದ ರಸ ಇತ್ತಲ್ವಾ, ಸೊ ಅದನ್ನು ಕೂಡ ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ನನಗೆ ಯಾಕೋ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಕುದಿಸಿ ಎತ್ತಿಟ್ಟೆ. ಸಾಂಬಾರಿಂದೆಲ್ಲ ಮುಗ್ದೋಯ್ತು. ಸೊ ಇವತ್ತು ಡೈರೆಕ್ಟಾಗಿ ಅಡುಗೆನೇ ಮಾಡಿದ್ವಿ, ತಿಂಡಿ ಏನೂ ಮಾಡಲಿಲ್ಲ ನಾವಿವತ್ತು. ಮತ್ತು ನನಗೆ ಅಂತ ಹೇಳಿಬಿಟ್ಟು ಅಂಬಲಿ ಮಾಡ್ಕೊಳ್ತಿದ್ದೆ. ಸೊ ಒಂದು ಟೀ ಪ್ಯಾನಿಗೆ ಸ್ವಲ್ಪ ನೀರು ತಗೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ ರುಚಿಗೆ. ಇಲ್ಲಿ ಜಗ್ರಿ ಪೌಡ್ರನ್ನ ನಾನು ಯೂಸ್ ಮಾಡ್ತಿಲ್ಲ, ಸ್ವೀಟ್ ನಾನು ತಿನ್ನೋಲ್ಲ. ಸೊ ಹಾಗಾಗಿ 2 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದು. ಸೊ ಈ ಥರ ಮಾಡಿಕೊಂಡೆ ನಾನು ರಾಗಿ ಅಂಬಲಿನ. ಮತ್ತು ಆ ಕಡೆಗೆ ಬಂದು ಚಿನ್ನಿಮ್ಮ ಎದ್ದಿದ್ಲಲ್ವಾ, ಸೊ ಅವಳಿಗೆ ನೀರು ಮತ್ತು ಬಿಸ್ಕೆಟು ಎರಡನ್ನೂ ಹಾಕಿದ್ದೆ. ಇದಾದಮೇಲೆ ನಾನು ಸ್ವಲ್ಪ ಹೊತ್ತು ಆದಮೇಲೆ ಹಾಲು ಹಾಕ್ತೀನಿ ಅವಳಿಗೆ. ಸೊ ಹಾಗಾಗಿ ಒಂದು ಚರಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ಒಂದು ಬಟ್ಲಲ್ಲಿ ಹಾಲು ಹಾಕ್ಬಿಟ್ಟು ಅವಳಿಗೆ ಬಿಸಿ ಮಾಡ್ಕೊಳ್ತಾ ಇದ್ದೆ. ನಾನು ಡೈಲಿ ಇದೇ ಥರನೇ ಅವಳಿಗೆ ಹಾಲನ್ನ ಬಿಸಿ ಮಾಡಿಬಿಟ್ಟು ಕೊಡ್ತೀನಿ. ಬೆಳಗ್ಗೆ ಮತ್ತು ಸಂಜೆ ಕಂಪಲ್ಸರಿ ಅವಳಿಗೆ ಹಾಲನ್ನ ಕೊಡ್ತೀನಿ ನಾನು. ಮತ್ತು ಅದಾದಮೇಲೆ ನಾವು ಏನು ತಿಂಡಿ ಮಾಡಿರ್ತೀವಿ ಅದರಲ್ಲಿ ಸ್ವಲ್ಪ ತಿನ್ನಿಸ್ತೀನಿ. 12 ಗಂಟೆ ಟೈಮಲ್ಲಿ ಒಂದು ಬಾಳೆಹಣ್ಣು, ಮಧ್ಯಾಹ್ನ ನಾನು ಏನಾದರೂ ಇಲ್ಲ ಅಂಬಲಿ ಮಾಡಿಕೊಡ್ತೀನಿ, ಇಲ್ಲ ಅಂಗನವಾಡಿ ಫುಡ್ ಇರುತ್ತಲ್ಲ ಪುಷ್ಟಿ ಪೌಡರ್ದು, ಅದನ್ನು ಮಾಡಿಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ರೈಸಿಗೆ ತರಕಾರಿ ಹಾಕ್ಬಿಟ್ಟು ಮಾಡಿಕೊಡ್ತೀನಿ ಆ ಥರ. ಮತ್ತು 4 ಗಂಟೆ 5 ಗಂಟೆ ಟೈಮಲ್ಲಿ ಅವಳಿಗೆ ಸೇಬು ತಿನ್ನಿಸ್ತೀನಿ. ಸೇಬು, ದ್ರಾಕ್ಷಿ ಆ ಥರ ಹಣ್ಗಳನ್ನ ತಿನ್ನಿಸ್ತೀನಿ. ಮತ್ತು 7:30 8 ಗಂಟೆಗೆ ಅವಳಿಗೆ ಏನಾದರೂ ಸಾಲಿಡ್ ಫುಡ್ನ ಕೊಟ್ಬಿಡ್ತೀನಿ ನಾನು. ಮತ್ತು ನೈಟು 10-10:30ಗೆಲ್ಲ ಅವಳು ಲೇಟ್ ಅಲ್ವಾ ಮಲಗೋದು, ಸೊ ಅವಳಿಗೆ ಹಾಲು ಹಾಕ್ಬಿಡ್ತೀನಿ ನಾನು. ಸೊ ಅವಳದು ಹಾಲೆಲ್ಲ ರೆಡಿ ಆಯಿತು. ಸೊ ನಾನು ಮಾರ್ನಿಂಗ್ ಅವಳಿಗೆ ಇಷ್ಟನ್ನು ಕೊಡ್ತೀನಿ, ನೀರು, 2 ಬಿಸ್ಕೆಟು ಮತ್ತು ಹಾಲು ಇಷ್ಟನ್ನು ಕೊಡ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಅವಳಿಗೆ ನಾವೇನಾದರೂ ತಿಂಡಿ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಕೊಡ್ತೀನಿ, ಇಲ್ಲಾಂದರೆ ಬೇರೆ ಸಪ್ರೇಟಾಗಿ ಅವಳಿಗೇನಾದರೂ ಮಾಡ್ತೀನಿ. ಸೊ ಇವತ್ತು ಲಂಚ್ ಬಂದುಬಿಟ್ಟು ನಂದು ಒಂದು ಕ್ಯಾರೆಟು ಮತ್ತು ಕಾಳನ್ನ ಹಾಕಿದ್ದೆ ಅಲ್ವಾ ಒಗ್ಗರಣೆಗೆ, ಅದು. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು.